ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಸಿಎಂ ಆಯ್ಕೆಗೆ ಅಲ್ಲೂ ಕೂಡ ಸರ್ಕಸ್ ನಡೀತಾ ಇದೆ. ಕೋಲ್ಕತ್ತಾಗೆ ಆಗಮಿಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ಅಮಿತ್ ಶಾಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಸಂಜೆ 4 ಗಂಟೆಗೆ ನೂತನ ಶಾಸಕರ ಜೊತೆ ಸಭೆಯನ್ನ ನಡೆಸುತ್ತಾರೆ ಅಮಿತ್ ಶಾ ಅವರು. ಶಾಸಕರ ಜೊತೆ ಸಭೆ ನಡೆಸಿ ಬಹುತೇಕ ಶಾಸಕರು ಯಾರ ಹೆಸರನ್ನ ಹೇಳ್ತಾರೆ ಅವರನ್ನ ಸಿಎಂ ಅಂತ ಆಯ್ಕೆ ಮಾಡಲಾಗುತ್ತೆ. ಸಿಎಂ ರೇಸ್ನಲ್ಲಿ 4 ಘಟಾನುಘಟಿಗಳಿದ್ದಾರೆ. ಸುವೇಂದು ಅಧಿಕಾರಿ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಇವ್ರ ಜೊತೆಯಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ರೂಪಾ ಗಂಗೂಲಿ ಹೆಸರು ಕೂಡ ಸಿಎಂ ರೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಇವತ್ತು ಆಯ್ಕೆ ಆದ್ರೆ ನಾಳೆನೇ ಬಂಗಾಳದ ಹೊಸ ಸಿಎಂ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡ್ತಾರೆ. ಪದಗ್ರಹಣದಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ಕೇಂದ್ರ ಸಚಿವರುಗಳು ಕೂಡ ಪಾಲ್ಗೊಳ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಅದಕ್ಕೂ ಮುಂಚಿತವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಕನಸು ನನಸು ಮಾಡೋದಕ್ಕೆ ಸಾಕಷ್ಟು ಜನ ಪರಿಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಅದರಲ್ಲಿ ಯಾರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಈಗ ಅಮಿತ್ ಶಾ ಬಂದಿದ್ದಾರೆ ಆಲ್ರೆಡಿ. ಅವರು ಶಾಸಕರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಶಾಸಕರುಗಳು ಯಾರ ಹೆಸರನ್ನ ಹೇಳ್ತಾರೆ ಆ ವ್ಯಕ್ತಿಯನ್ನ ಸಿಎಂ ಸ್ಥಾನದಲ್ಲಿ ಕೂರಿಸೋದಕ್ಕೆ ತಯಾರಿಗಳು ಆಗಿದೆ. ಸುವೇಂದು ಅಧಿಕಾರಿ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯವರು. ಈ ಹಿಂದೆ ಮಮತಾ ಬ್ಯಾನರ್ಜಿ ರೈಟ್ ಹ್ಯಾಂಡ್ ಆಗಿದ್ರು. ಅದಾದ್ಮೇಲೆ ಬಿಜೆಪಿ ಸೇರಿ ಮಮತಾ ಬ್ಯಾನರ್ಜಿಯನ್ನ ಈ ಸತಿನೂ ಅವರು ಸೋಲಿಸಿದ್ದಾರೆ ಭವಾನಿಪುರದಲ್ಲಿ. ಹಾಗಾಗಿ ಪಕ್ಷ ಸಂಘಟನೆ ಅಂತ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರು ಬಿಜೆಪಿ ಸೇರ್ಪಡೆ ಆದ್ಮೇಲೆ ಸಾಕಷ್ಟು ಪರಿಶ್ರಮವನ್ನ ಪಟ್ಟಿದ್ದಾರೆ. ಮಮತಾ ಸರ್ಕಾರದಲ್ಲೂ ಕೆಲಸ ಮಾಡಿರುವಂತ ಅನುಭವ ಇದೆ. ಇನ್ನು ಬಿಜೆಪಿಯನ್ನ ಅಲ್ಲಿ ಪಾಪ್ಯುಲಾರಿಟಿ ಕೊಡಿಸಿದ್ದು ಕೂಡ ಅವರಿಗೆ ಹೆಗ್ಗಳಿಕೆ ಸಲ್ಲುತ್ತೆ. ಇನ್ನು ದಿಲೀಪ್ ಘೋಷ್ ರಾಜ್ಯಾಧ್ಯಕ್ಷ ಆಗಿದ್ರು ಬಿಜೆಪಿದು. 2015ರಿಂದ 2021ರವರೆಗೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಸತತ ಪ್ರಯತ್ನವನ್ನ ಮಾಡಿದ್ದಾರೆ. ಅವರು ಅಷ್ಟೇ ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ. RSSನ ಪ್ರಚಾರಕ, ಸಂಘಟನಾ ಚತುರ. ಇವ್ರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಮತ್ತೊಂದು ಹೆಸರು ಸಮೀಕ್ ಭಟ್ಟಾಚಾರ್ಯ. ಇವರು ಪಶ್ಚಿಮ ಬಂಗಾಳದ ಬಿಜೆಪಿಯ ರಾಜ್ಯಾಧ್ಯಕ್ಷ. ಪಕ್ಷವನ್ನ ಸಂಘಟಿಸಿದ್ದಾರೆ. ಇನ್ನು ಅಧಿಕಾರಕ್ಕೆ ಈ ಸತಿ ತರುವಂತ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನ ಹಾಕಿದ್ದಾರೆ ಬೂತ್ ಮಟ್ಟದಲ್ಲಿ. ಹಾಗಾಗಿ ಇವ್ರ ಹೆಸರು ಕೂಡ ಪ್ರಮುಖವಾಗಿ ಈಗ ಕೇಳಿ ಬರ್ತಾ ಇದೆ. ಪ್ರಚಾರ ತಂತ್ರವನ್ನ ಈ ಸತಿ ರೂಪಿಸಿದರಲ್ಲಿ ಇವ್ರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿದೆ. ಇನ್ನೊಂದು ಕಡೆ ಅಗ್ನಿಮಿತ್ರ ಪೌಲ್, ಯಾಕಂದ್ರೆ 15 ವರ್ಷ ಮಹಿಳೆಯೊಬ್ರು ಸಿಎಂ ಆಗಿ ಅಲ್ಲಿ ಆಡಳಿತವನ್ನ ನಡೆಸಿದ್ರು. ಹಾಗಾಗಿ ಮಮತಾ ವಿರುದ್ಧದ ಹೋರಾಟದಲ್ಲಿ ಅಗ್ನಿಮಿತ್ರ ಪೌಲ್ ಮುಂಚೂಣಿಯಲ್ಲಿದ್ರು. ಮತ್ತೆ ರೂಪಾ ಗಂಗೂಲಿ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಸೊ ಇವತ್ತು ಶಾಸಕರು ತಮ್ಮ ಅಭಿಪ್ರಾಯ ಏನ್ ವ್ಯಕ್ತಪಡಿಸ್ತಾರೆ ಅದ್ರ ಮೇಲೆ ಸಿಎಂ ಆಯ್ಕೆ ನಡೆಯುತ್ತೆ. BS ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ ಭರ್ತಿ 50 ವರ್ಷ. ಹೀಗಾಗಿ ನಾಳೆ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಅಂತಿಮ ಹಂತದ ಸಿದ್ಧತೆಗಳು ನಡೆದಿದೆ. ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ BSY ಬಳಸಿದ ಅಂಬಾಸಿಡರ್ ಕಾರನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. CKR 45 ನಂಬರ್ನ ಅಂಬಾಸಿಡರ್ ಕಾರ್ ಇದು. ಕಾರ್ ವೀಕ್ಷಣೆಗೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಅಂಬಾಸಿಡರ್ ಕಾರ್ ಪ್ರದರ್ಶನ ಸ್ಥಳಕ್ಕೆ BY ವಿಜೇಂದ್ರ ಭೇಟಿ ಕೊಟ್ಟರು. ಅಪ್ಪನ ನೆಚ್ಚಿನ ಕಾರನ್ನ ವೀಕ್ಷಣೆ ಮಾಡಿದ್ರು. ವೇದಿಕೆ, ಊಟದ ವ್ಯವಸ್ಥೆ ಕುರಿತಂತೆ ಮಾಹಿತಿಯನ್ನ ಪಡ್ಕೊಂಡ್ರು. ಸಂಸದ ಗೋವಿಂದ ಕಾರಜೋಳ, ಶಾಸಕ ವಿಶ್ವನಾಥ್, ಮಾಜಿ ಶಾಸಕ ತಿಪ್ಪಾರೆಡ್ಡಿ ಸ್ಥಳದಲ್ಲೇ ಇದ್ದಾರೆ. BSY ಅಭಿಮಾನೋತ್ಸವದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಯಡಿಯೂರಪ್ಪ ಅವರಿಗೆ ಒಳ್ಳೆಯದಾಗಲಿ. BSY ಹೋರಾಟಗಾರರು ಬಹಳ ಕೆಳಹಂತದಿಂದ ಇಲ್ಲಿವರೆಗೆ ಬಂದಿದ್ದಾರೆ. ರಾಜಕೀಯ ಬೇರೆ ಪಾರ್ಟಿ ಕಟ್ಟಿದ್ರು. ವೈಯಕ್ತಿಕವಾಗಿ ಅವರನ್ನ ನಾನು ಅಭಿನಂದಿಸ್ತೀನಿ. ನಾವು ಬೇರೆ ಬೇರೆ ಪಕ್ಷದಲ್ಲಿದ್ರು ಕೂಡ ಈ ವಿಷಯವಾಗಿ ಅವರನ್ನ ಅಭಿನಂದಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಸತೀಶ್ ಕೇಳೋಣ. ಆಗಲಿ, ಒಳ್ಳೇದಾಗಲಿ ಅವ್ರಿಗೆ. ಯಡಿಯೂರಪ್ಪ ಅವ್ರಿಗೆ ಅವರೊಬ್ಬ ಹೋರಾಟಗಾರರು ಭಾಳ ಕೆಳಹಂತದಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಸೊ ಅವ್ರ ಉತ್ಸವ ನಮ್ಗೆ ಕೂಡ ಅಷ್ಟೇ ಸಂತೋಷ. ರಾಜಕೀಯ ಬೇರೆ, ಪಾರ್ಟಿ ಬೇರೆ. ವ್ಯಕ್ತಿಗತ ಬಂದಾಗ ಈಗ ಅವರ ಹುಟ್ಟುಹಬ್ಬ ಅದು. ಸೊ ಎಲ್ಲರನ್ನ ಸ್ವಾಗತ ಮಾಡಬೇಕಾಗುತ್ತೆ, ಅವರಿಗೆ ಅಭಿನಂದಿಸ್ಬೇಕಾದ್ರೆ ನಾವು ಕೂಡ ಅವ್ರಿಗೆ ಅಭಿನಂದಿಸ್ತೇವೆ. ಆಗಲಿ, ಒಳ್ಳೆಯದ.